ನಾವಿಬ್ರು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ, ಇವತ್ತು ಸ್ಯಾಟರ್ಡೆ ಬೇರೆ. ಸೊ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ನಾವು ಫಿಶ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಆಟೋ ಬರಬೇಕು ಇನ್ನು. ಸೊ ಮಳೆ, ಸಿಕ್ಕಾಪಟ್ಟೆ ಮಳೆ ಬಿದ್ದಲೇ ಬರ್ತಾ ಇದೆ. 4 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಬೇಜಾರಾಗೋಗ್ಬಿಟ್ಟಿದೆ. ವೆದರ್ ಎಲ್ಲ ಫುಲ್ಲು ಕತ್ಲು. ನೈಟ್ ನೋಡಿದಾಗ ಅನಿಸ್ಬಿಡುತ್ತೆ 7 o'clock ಆಗೆಲ್ಲ ಫುಲ್ ಕತ್ಲಾಗಿರುತ್ತೆ. ಯಾವಾಗ ಮಳೆ ನಿಲ್ಲುತ್ತೋ. ಇವಳು ಜಾರು ಬಿದ್ದಿದ್ಲು ನಮ್ಮ ಮನೇಲಿ. ಸೊ ಅದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಳೆ. ಆಟೋಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಕೇಳಿಸಲ್ಲ. ಅಮ್ಮೆ ಪಾಲು ಏರಿ बोलते ಏರಿ. ಏನಿದು ಮೀನು ತಕ್ಕೊತ್ತೆ? ಯಾವ ಮೀನು? ತೋಡಿ ಮೀನು ಮಗ, ತೋಡಿ ಮೀನು. ತೋಡಿ ಕುಡ್ತ್ಲಿ ಆಗ ತಕ್ಕೊತ್ತಿ ಮಗ. ಎಷ್ಟು ನಾವು? ಆಗಲು ಪಾಲು 300 ಮಗ. 2 ಪಾಲು ತಕ್ಕತ್ತೆ, ಕಮ್ಮಿ ಮಾಡಿಕೊಡ್ತೆ. 8 ಪಾಲು ಅದಕ್ಕ. ಇದು 2 ಪಾಲಿಗೆ 300 ಆಗಲ್ಲ. ಅಲ್ಲ 8 ಪಾಲು ಜಾಸ್ತಿ ಮಗ, 1 ಪಾಲು 300. 8 ಪಾಲು ನಾ ಕಮ್ಮಿ ಮಾಡಿಕೊಡ್ತೇನೆ ತಕ್ಕಂತೆ ಮಗ. ಅಮ್ಮ ಬರ್ತಾರೆ, ಕಮ್ಮಿ ಮಾಡಿಕೊಡ್ತೀನಿ ಬೇಕ ತಕೊಂಡು. ತಕ್ಕೊತ್ರೆ ಅಮ್ಮ. ಪ್ರಾನ್ಸ್ ತಗೊಂಡಿದ್ದೀವಿ. ಇವಾಗ ಫ್ರೈ ಮಾಡ್ಲಿಕ್ಕೆ ಬೇರೆ ಏನಾದರೂ ತಗೋಬೇಕು, ನೋಡೋಣ. ಫ್ರೈ ಮಾಡಲಿಕ್ಕೆ ನೊಗ್ಲಿ ತಗೊಂಡಿದ್ದೀವಿ. ನಂತರ ಕಟ್ಟಿಂಗ್ ಕೂಡ ಮಾಡ್ಕೊಟ್ಟಿದ್ದಾರೆ. ಒಂದು ಬೈಗಿ ತಗೊಂಡಿದ್ದೀವಿ, ಭೂತಾಯಿ ಅಂತ ಹೇಳ್ತಾರಲ್ಲ, ಅದು ಬೈಗಿ ಅಂತ ತಗೊಂಡಿದ್ದೀವಿ. ಸೊ ಅದು ಕೂಡ ಫ್ರೈ ಮಾಡಲಿಕ್ಕೆ ಅಂತ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. 500 ರೂಪಾಯಿ. ಹೌದಾ? ಇವತ್ತೊಳಗೆ ಅಮ್ಮನ ಸುಮ್ಮನೆ ಮನೆಗೆ ಹೋಗಂದ. ಅಮ್ಮನ ಸುಮ್ಮನೆ ಮನೆಗೆ ಹೋಗಂದ. ಯಾಕೆ? ಮೀನು ತಗೊಂಡ್ಬರ್ತಿದ್ದಲ್ಲ, ಸಾಕು ತಿಂದವರೆಲ್ಲ ತೇಗ್ತಿರ್ತಾರ. ಮೊದಲೆಲ್ಲ ಅದೇ ಸಾರು ಯಾರು ಕೊಡ್ತಾನೆ. ಆಯ್ತು. ಬಾಕ್ಲಿಟ್ ಅದು ಕೊಡ್ಲೆ? ಬಾಗಿಲು ಕೊಡ್ಲೆ? ಇವಾಗ ಏನೆಲ್ಲ ಫಿಶ್ ತೊಗೊಂಬಂದಿದ್ದೀವಿ ಅಂತ ಹೇಳ್ತೀನಿ. ಸೊ ಇದು ಫ್ರಾನ್ಸ್ ಚಟ್ಲಿ, ಇದು ಕುಡ್ತ್ಲಿ, ನಮ್ಮ ಭಾಷೆಯಲ್ಲಿ ದಡ್ಡಿ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಕುಡ್ತ್ಲಿ ಅಂತ ಹೇಳ್ತೀವಿ. ಆಮೇಲೆ ಇದು ಭೂತಾಯಿ. ಆಮೇಲೆ ಭೂತಾಯಿ ಬೈಗಿ ನಮ್ಮಿದ್ರಲ್ಲಿ ತರಲೆ ಅಂತ ಹೇಳ್ತೀವಿ ಕೊಂಕಣಿಲಿ. ಸೊ ಇದು ಬೈಗಿ. ಇದು ನನ್ನ ಫೇವ್ರೇಟ್ ನೊಗ್ಲಿ ಅಂತೀವಿ, ಕಣಕೆ ಅಂತೀವಿ. ಆಮೇಲೆ ಕನ್ನಡದಲ್ಲೂ ನೊಗ್ಲಿನೇ ಅಂತ ಹೇಳ್ತಾರೆ. ಸೊ ಇದು ನನ್ನ ಫೇವ್ರೇಟ್. ಸಾಂಬಾರು ಮಾಡೋದು ಹೇಗೆ, ಲೈಕ್ ಸಾರು ಮಾಡೋದು ಹೇಗೆ ಮತ್ತು ಫ್ರೈ ಮಾಡೋದು ಹೇಗೆ, ನಮ್ಮ ಕಡೆ ಯೂಶ್ವಲಿ ಮಾಡ್ತಾರೆ ಎಲ್ಲರೂ. ಫಿಶ್ ಫ್ರೈ ಸಾರೆಲ್ಲ ಮಾಡೇ ಮಾಡ್ತಾರೆ, ಅದು ಗೊತ್ತೇ ಇರುತ್ತೆ. ಬಟ್ ನಮ್ಮ ಕಡೆ ಕರಾವಳಿ ಸೈಡಲ್ಲಿ ಹೇಗೆ ಮಾಡ್ತಾರೆ, ಸೊ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ.
ಫಿಶ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಯಾಕಂದರೆ ಇವಾಗ 1 ಗಂಟೆ ಆಗಿದೆ ಆಲ್ರೆಡಿ. ಸೊ ನಮ್ಮ ಅಜ್ಜಿ ಊಟಕ್ಕೆ ಕಾಯ್ತಾ ಇದ್ದಾರೆ. ನಾನು ಕಟ್ ಮಾಡೋಕೆ ಕೂತ್ಕೊಂಡು ತೋರಿಸ್ತೀನಿ ಅಂತ ಬಂದರೆ ಲೇಟ್ ಆಗಿಬಿಡುತ್ತೆ. ಸೊ ನನಗೆ ಬರಲ್ಲ ಅಂತಲ್ಲ, ಮಾಡ್ತೀನಿ, ಆದರೆ ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ. ಸೊ ಲೇಟಾಗಿ ಹೋಗಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಫಿಶ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಸಾಂಬಾರು ಮತ್ತು ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಆನಿಯನ್ ಯಾಕೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಓಕೆನಾ? ಮತ್ತೆಂತ ಫಿಶ್ ಫ್ರೈ ಮಾಡಿ ಬಿಸಿ ಬಿಸಿ ಊಟ ಮಾಡಿದ್ರೆ ಮಳೆಗಾಲದಲ್ಲಿ ಚೆನ್ನಾಗಿ. ಇವಾಗ ನಾನು ಫ್ರಾನ್ಸ್ ಸಾರು ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತೀನಿ ಅಂತ. ಸೊ ನಾನು ಚೆನ್ನಾಗಿ ತೊಳ್ಕೊಂಡೆ. ಸೊ 4 ಟೈಮ್ಸ್ ತೊಳ್ಕೊಂಡಿದ್ದೀನಿ, ಸಾಕು. ಇಷ್ಟೇ ಫ್ರಾನ್ಸ್ ತೊಗೊಂಡಿದ್ದೀನಿ. ಸೊ ನನಗೊಬ್ಬಳಿಗೆ ಇದು ಬೇರೆ ಸಾಂಬಾರು, ಬೇರೆ ಫಿಶ್ ಸಾಂಬಾರನ್ನ ಅಮ್ಮ ಮಾಡ್ತಾರಂತೆ. ಸೊ ನಾನು ಇದನ್ನು ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಇದು ಮಸಾಲೆ ಅದು ಹೇಗೆ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಹಾಕ್ತೀನಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಮಸಾಲೆ ಮಾಡಲಿಕ್ಕೆ ಅಂತ. ಸೊ ನಮ್ಮ ಕಡೆ ಯಾವ ಥರ ಮಾಡ್ತಾರೆ, ಸೊ ಈ ಥರ ಕಾಣಿಸುತ್ತೆ ನಮ್ಮದು ಮಸಾಲೆ ಮಾಡಲಿಕ್ಕೆ ಕಾಯಿ ತುರಿ, ಹುಣಸೆಹಣ್ಣು, ಕೊತ್ತಂಬರಿ ಮತ್ತು ಒಣಮೆಣಸು ತೊಗೋಬೇಕು. ಒಣಮೆಣಸು ಸ್ವಲ್ಪ ಜಾಸ್ತಿ ತೊಗೋಬೇಕು. ಆಮೇಲೆ ಅರಿಶಿನ, ಕಾಳುಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ. ಆಮೇಲೆ ಇದಿಷ್ಟು ಸೇರಿಸ್ಬಿಟ್ಟು ಗ್ರೈಂಡರಲ್ಲಿ ಹಾಕಿ ಮಸಾಲೆ ಮಾಡ್ಕೋಬೇಕು. ಗ್ರೈಂಡರ್ ಇದ್ದರೆ ಚೆನ್ನಾಗಿರುತ್ತೆ, ಮಿಕ್ಸಿಲೂ ಮಾಡ್ಕೋಬೋದು. ಬಟ್ ಮಿಕ್ಸಿಲಿ ಮಾಡಿದ್ರೆ ಅಷ್ಟು ಗ್ರೈಂಡ್ ಆಗಲ್ಲ. ಸೊ ಪರವಾಗಿಲ್ಲ, ಆದರೂ ಮಿಕ್ಸಿಲಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಗ್ರೈಂಡರಲ್ಲಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಸ್ವಲ್ಪ ಇದೆಯಲ್ಲ, ಸೊ ಅದಕ್ಕೆ ಇಷ್ಟು ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೊಂಡ್ರೆ ಆಯಿತು. ಓಕೆನಾ? ಇದೇನು ಗೊತ್ತಾ, ಇದು ಮಡಿಕೆ ಇದಿದೆಯಲ್ವಾ, ಇದು ಏನು ಹೇಳ್ತಾರೆ ಪಾತ್ರೆ. ಸೊ ಇದು ಇನ್ನೊಂದು ಬರುತ್ತೆ, ಮಣ್ಣಿನ ಮಡಿಕೆ ಬರುತ್ತಲ್ಲ. ಸೊ ಅದ್ರಲ್ಲಿ ಮಾಡಿದ್ರೆ ಸಖತ್ ಟೇಸ್ಟ್ ಬರುತ್ತೆ. ಸೊ ಇವಾಗ ಅದೆಲ್ಲ ಯಾರು ಮಾಡ್ತಾ ಇಲ್ಲ. ನಮ್ಮನೇಲಿ ಇದೆ, ಬಟ್ ಅದಕ್ಕೇನೋ ಅದು ಮಾಡೋಕ್ಕಿಂತ ಮುಂಚೆ ಮೊದಲೇನೇನೋ ಇದೆಯಂತೆ, ಮಾಡ್ಕೋಬೇಕು. ಅದನ್ನ ಬಿಸಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಆಯಿಲೆಲ್ಲ ಹಚ್ಚಿ ಆಮೇಲೆ ಅದನ್ನ ಸ್ವಲ್ಪ ಇದು ಮಾಡೋದಿದೆ. ಸೊ ಹೊಸದಂತೆ ಅದು. ಸೊ ಅದಕ್ಕೋಸ್ಕರ ಅದನ್ನ ಅದ್ರಲ್ಲಿ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಅದ್ರಲ್ಲಿ ಮಾಡಿ ತೋರಿಸ್ತೀನಿ. ಮತ್ತು ಟೇಸ್ಟ್ ಕೂಡ ಅದ್ರಲ್ಲಿ ಸಖತ್ತಾಗಿ ಬರುತ್ತೆ ಇದಕ್ಕಿಂತ. ಸೊ ಅದು ಫ್ರಾನ್ಸ್ ಅಲ್ವಾ, ಸೊ ನೀರು ಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ತೆಳ್ಳ ಮಾಡ್ಕೋಬಾರ್ದು. ಸೊ ಒಂದು ಕರೆಕ್ಟಾಗಿ ಇಷ್ಟಿರಬೇಕು. ಓಕೆನಾ? ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಒಂದಿಷ್ಟು ಸ್ವಲ್ಪ ಮಾಡ್ತಿರೋದಕ್ಕೆ ಒಂದಿಷ್ಟು ಈರುಳ್ಳಿನ ಹಾಕ್ಕೊಳ್ಳೋಣ. ಅದನ್ನು ಸೊ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಒಂದು 2 ಮಿನಿಟ್ಸ್, ಒಂದು 5 ಮಿನಿಟ್ಸ್ ಇಲ್ಲ 2 ಮಿನಿಟ್ಸ್ ಸ್ವಲ್ಪ ಇದಾಗಲಿ. ಆಮೇಲೆ ಫ್ರಾನ್ಸ್ ಹಾಕೋಣ. ಓಕೆನಾ? ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ, ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕು. ಇದೆಲ್ಲ ನಮಗೆ ಅಂಟೋದಿಲ್ಲ. ಎದೆಯಲ್ಲಿ ಕಲ್ಲಿದ್ದವನಿಗೆ ಇದೆಲ್ಲ ಅಂಟೋದು ಇಲ್ಲ. ಸುಮ್ಮನೆ ಡೈಲಾಗ್ ಗೈಸ್, ಆಗಲ್ಲ, ಬಿಸಿ ಆಗುತ್ತೆ. ಬೆಂಕಿ ಜೊತೆ ಆಟ ಬೇಡ. ತಕ್ಷಣ ಫ್ರಾನ್ಸ್ನ ನೀಟಾಗಿ ಹಿಂಬಿಟ್ಟು ಹಾಕಬೇಕು. ಆಗುತ್ತೆ. 15 ಮಿನಿಟ್ಸ್ ಆದಮೇಲೆ ಕರೆಕ್ಟ್ ಆಗುತ್ತೆ. ಸೊ ಅಲ್ಲಿಗೆ ಮುಚ್ಚಿಡೋಣ. ಸೊ ಅದು ನೀಟಾಗಿ ಆಗುತ್ತೆ. ಓಕೆನಾ? ಫಿನಿಶ್ ಅಷ್ಟೇ. ಮೀನು ಸಾಂಬಾರು ಮಾಡೋದು, ಫ್ರಾನ್ಸ್ ಕರಿ ಇಷ್ಟೇ ನಮ್ಮದು. ಅಲ್ಲ ಸಾರಿ, ಫಿಶ್ ಕಟ್ ಮಾಡೋಕೆ ಕೂತ್ಕೊಂಡ್ರೆ ಹಿಂಗೆ ಎಬ್ಸ್ಬೇಕು. ಚೆನ್ನಾಗಿ ಕುದೀತಿದೆ. ಸೊ ಒಂದು 15 ಮಿನಿಟ್ಸ್ ಆಯಿತು. ನಾನೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಸೊ
20 ಮಿನಿಟ್ಸ್ ತೊಗೊಂಡೆ. 20 ಮಿನಿಟ್ಸ್ ಆಗಿಲ್ಲ, 15 ಮಿನಿಟ್ಸ್ಗೆ ಇಷ್ಟೊಂದು ಆಗಿದೆ, ಸಾಕು. ನಮ್ಮಮ್ಮ ಇನ್ನೊಂದು ಸಾಂಬಾರು ಮಾಡ್ತಾಯಿದ್ದಾರೆ, ಇನ್ನೊಂದು ಸಾರು ಮಾಡ್ತಾಯಿದ್ದಾರೆ, ಅವ್ರದ್ದು ಬೇರೆ ಫಿಶ್. ಸೊ ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಸೊ ಇದು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ಅದು ಜಾಸ್ತಿ ಫ್ಲೇವರೇ ಬಂದುಬಿಟ್ರೆ ಅದು ಚೆನ್ನಾಗಿ ಅನಿಸಲ್ಲ. ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ಚಿಲ್ಲಿ ಪೌಡರ್ ಹೇಗೆ ಅಂದರೆ ಫುಲ್ ಕಂಪ್ಲೀಟ್ ಅದು ಚಿಲ್ಲಿ ಪೌಡ್ರಿಂದನೇ ಮಾಡೋದ್ರಿಂದ ಸೊ ಜಾಸ್ತಿ ಚಿಲ್ಲಿ ಪೌಡರ್ ಬೇಕಾಗುತ್ತೆ. ಸೊ ಜಾಸ್ತಿ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟು ಟರ್ಮರಿಕ್ ಪೌಡರು. ಆಮೇಲೆ 2 ಪೀಸ್ ತೊಗೊಂಡಿದ್ದೀನಿ ಲೆಮನ್ನು. 1 ಲೆಮನ್ ಸಾಕು. ಸೊ ಅಷ್ಟು ಸ್ವಲ್ಪ ಇರೋದಕ್ಕೆ 1 ಲೆಮನ್ ಸಾಕು. ಸೊ ಫುಲ್ ಕಂಪ್ಲೀಟ್ ಲೆಮನಿಂದನೇ ಮಾಡಬೇಕು, ನೀರು ಹಾಕಬಾರ್ದು. ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಫಿಶ್ ಫ್ರೈ ಮಾಡಬೇಕಿದ್ರೆ ಯಾವತ್ತೂ ಈ ಥರ ಬರೆ ಹಾಕಬೇಕು. ಸೊ ದ್ಯಾಟ್ ಅದರೊಳಗಡೆ ಎಲ್ಲ ಮಸಾಲೆ ಹೋಗುತ್ತೆ ನೀಟಾಗಿ, ಇಲ್ಲಾಂದರೆ ಹೋಗಲ್ಲ. ಓಕೆನಾ? ಸೊ ನೀಟಾಗಿ ಕೋಟಿಂಗ್ ಆಗಬೇಕಿದು. ಸೊ ಅಲ್ಲಿ ತನಕ ಒಂದು 2-3 ಮಿನಿಟ್ಸ್ ಹಿಂಗೆ ಇರಲಿ, ಆಮೇಲೆ ಫ್ರೈ ಮಾಡೋಣ. ಫ್ರೈ ಮಾಡೋಣ ನೀಟಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.